ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ನಮಗೆ ಬೇಕಾಗಿರೋದು ಎಲ್ಲ ನಾಯಿ ಬಿಡ್ಸಕ್ಕೆ. ನಾವು ಒಂದೊಂದು ನಮ್ಮ ಕೆಪಾಸಿಟಿ ಇರೋದು ಒಬ್ಬೊಬ್ರಿಗೆ 2 ನಾಯಿ ಕೊಡ್ಸೋ ಕೆಪಾಸಿಟಿ ನನ್ಗಿರೋದು. ನಾನು ಇಷ್ಟೇ, ಯಾಕಂದ್ರೆ ನಾನು ಎಷ್ಟು ಭಾರ ಇರಕ್ಕಾಗುತ್ತೋ ಅಷ್ಟೇ ಹೇರಕ್ಕಾಗುತ್ತೆ. ನೀವು ಬನ್ನಿ. ಅವರು ಅದನ್ನೇ ಹೇಳ್ತಿದ್ದಾರೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ನನ್ನ ಕೈಲಾದಷ್ಟು, ನನ್ನ ಮಿತಿ ಮೀರಿ ನಾನು ಮಾಡಿ, ನನ್ನ ಚೌಕಟ್ಟನ್ನ ಮೀರಿ ಮಾಡಿ ಅಂದ್ರೆ ಅವ್ರ ಕೈಲಿ ಆಗೋದಿಲ್ಲ ಅಂತ ಹೇಳ್ಕೊಳ್ತಾರೆ. ದಯವಿಟ್ಟು ಯಾರು ಅನಿಮಲ್ ಲವರ್ಸ್ ಅಂತಲ್ಲ, ಕರಡೆ ಇರೋರು, ಕೈಂಡ್ ಹಾರ್ಟೆಡ್ ಇರೋರು ಬನ್ನಿ, ಪ್ರಾಣಿಯನ್ನ ಸಾಕುವಂತ ಯೋಗ್ಯತೆ ಇರೋರು ಬನ್ನಿ, ಯೋಗ್ಯತೆ ಇಲ್ಲದೆ ಇರೋರು ಕನ್ನಡ ಬರ್ತೀನಿ ತಗೊಂಡು ಅದು ನಮ್ಮಾಗೆ ರೋಗ ರುಜಿನಗಳು ಬರುತ್ತೆ, ಅದು ನೋಡ್ಕೊಳ್ಳೋ ಯೋಗ್ಯತೆ ಇದ್ದವರು ದಯವಿಟ್ಟು ಬಂದು ಇದಕ್ಕೆ ಸಹಕರಿಸಿ. ABC ಸೆಂಟರ್ ಚಾಮರಾಜಪೇಟೆಯಲ್ಲಿ ಮೇಡಮ್ ಸಿಗ್ತಾರೆ, ಇವತ್ತು ಬಂದಿದ್ದಾರೆ. ನೀವು ಯಾವತ್ತಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಎನಿ ಟೈಮ್ ಅವರು 24/7 ಇರ್ತಾರೆ. ಅವರು ನನಗೂ ಅದೇ ರೀತಿಯಾದ ಒಂದು ಹೆಲ್ಪ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಜವಾಗ್ಲೂ ಅವರು ಯಾವುದೇ ಕೆಟ್ಟ ಕೂಡ ಇಲ್ದಿರೋ ನಾನು ನಂಬರ್ ಹಾಕ್ತೀನಿ, ನೀವು ಟೆಕ್ಸ್ಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೇಡಮ್ ನಂಬರ್ ಹಾಕ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಲಕ್ಷ್ಮಿ ಮೇಡಮ್ ಅಂತ ಇನ್ಸ್ಟಾಗ್ರಾಮ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಬೇಕಾದವ್ರಿಗೆ ಬಂಧು ಬಳಗ ನಮ್ಮ ನಾಟಿನಾಗಿ ಆದ್ಯತೆ ಕೊಡಿ. ಆಗ ಬ್ರೀಡ್ ನಾಯಿ ಡೌನ್ ಮಾಡಿರ್ತಾರೆ, ನಾಯಿ ನಾಟಿ ನಾಯಿಗಳಿಗೆ ಆದ್ಯತೆ ಕೊಡೋಣ. ಜೈಲಲ್ಲಿ ಇರೋರ್ನ ನಮ್ಮ ಮಕ್ಕಳು ಒಳಗಡೆ ಇದ್ರೆ ನಾವೇನ್ ಮಾಡ್ತೀವಿ, ಲಾಯರ್ ಹಿಡಿತೀವಿ, ಯಾರ ಕೈ ಕಾಲು ಹಿಡಿತೀವಿ, ಯಾರಿಗೋ ನಾವು ಹೋಗಿ ಕಾಲಿಗೆ ತಲೆ ಮುಗಿದ್ಬಿಟ್ಟು ನಮ್ಮ ಮಕ್ಕಳನ್ನ ಹೊರಗಡೆ ತರ್ಸೋ ಕೆಲಸ ಮಾಡ್ತೀವಿ. ಅದೇ ಕೆಲಸ ಈಗ ಮಾಡ್ತಿರೋದು ನಾನು. ಒಂದು ಎರಡನೇ ಉದ್ದೇಶ, ಲೀಗಲ್ ಆಗಿ ಅವರೆಲ್ಲ ಹೊರಗಡೆ ಬಂದು ಫೈಟ್ ಮಾಡೋಣ, ಈ ತರ ಮಾಡ್ಬಿಡಿ ಅಂತೀರಲ್ಲ, ನೀವು ಬಂದು ಸರ್ 1 hour ಕೂತ್ಕೊಳ್ಳಿ ಸರ್, ಬಂಗಾರ ಡೈಲಿ ಬಿರಿಯಾನಿ ಊಟ ನಾನು ಕೊಡ್ತೀನಿ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ, 2 kg ಬಂಗಾರ ನಿಮ್ಮ ಫ್ಯಾಮಿಲಿಗೆ ನಾನು 2 kg ಬಂಗಾರ, 3 ಟನ್ ಬಿರಿಯಾನಿ ನಾನು ಕೊಡ್ತೀನಿ, ಬಿಸ್ಲರಿ ವಾಟರ್ ಕೊಡ್ತೀನಿ. ನೀವು ಹೊರಗಡೆ ಇರಿ ನೋಡೋಣ. ಆಗಲ್ಲ ಸರ್, ಬಿಸಿಲು ಗಾಳಿ ಎಷ್ಟು ಚಳಿ ಇದೆ. ಭಾವನೆಯುಳ್ಳ ಜೀವಿಗಳು, ಮಿಷಿನ್ ಅಲ್ಲ ಸರ್ ಒಳಗಡೆ ಇರೋದು, ಮನುಷ್ಯ ಚರ್ಮ ರಕ್ತ ಭಾವನೆ ಒಳಗಡೆ ಒಂದು ಜೀವ ಇದೆ. ಅದು ನಾನು ನಾರಾಯಣ ಸ್ವಾಮಿ ಅಂತ ನಂಬಿದ್ದೀನಿ. ದಯವಿಟ್ಟು ನಾರಾಯಣ ಸ್ವಾಮಿನ ರಕ್ಷಣೆ ಮಾಡಕ್ಕೆ ಬನ್ನಿ. ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ, ಉದ್ದೇಶ ಪ್ರಾಣಿ ರಕ್ಷಣೆ. ದಯವಿಟ್ಟು ಬನ್ನಿ. ನನ್ನ ನಂಬರ್ 94746206. ನನ್ನ ಹೆಸರು ಲಕ್ಷ್ಮೀ ಶ್ರೀನಿವಾಸ್ ಅಂತ. ನೀವು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಮೂಕ ಪ್ರಾಣಿಗಳ ರಕ್ಷಣೆ ಮಾಡೋದು ಎಲ್ಲ ಕಂಟು check the proper facts with the documentation so that everything is in line with the as per the SC rule. So we have to make sure everything is in order. Today's intention is to find out whatever they claim that they have left the dogs have gone to the right places with the geo location where they have taken, picked up. Same place they must drop. So for every dog detail we require. So we need that. ಅದು ಬೇಕೇ ಬೇಕು ನಮಗೆ. ಎಲ್ಲಿ ಬಿಟ್ಟರು ನಾಯಿಗಳನ್ನ ಎಲ್ಲಿ ಬಿಟ್ಟು ಆ ಜಾಗಕ್ಕೂ ಲೊಕೇಶನ್ ಬೇಕು. ನಂತರ ಅದನ್ನ ಎಲ್ಲ ತಗೊಂಡೋಗುವಂತ ಬಂದಿದ್ದೆ. ಸೊ ದಟ್ ಎವ್ರಿಬಡಿ ಎಲ್ಲೋ ಯೂಟ್ಯೂಬರು ಹೋಗಿ ಶೂಟ್ ಮಾಡಿ ಅಲ್ಲಿದು ಇಲ್ಲಿದು ಕೆಳಗಡೆ ಮೇಲ್ಗಡೆ ಆಗ್ತಿದೆಲ್ಲ ಸ್ವಾಮಿ. ಯೂಟ್ಯೂಬರೇ ಬನ್ನಿ ಇಲ್ಲಿ ನೋಡಿ, ಸೆಂಟರ್ ನಾವು ಇವತ್ತು ಎಲ್ಲ ಮಕ್ಕಳು ಮರಿ ಗಂಡ ಊಟ ನೀರು ಮನೆ ಎಲ್ಲ ಬಿಟ್ಟು ಇವತ್ತು ಬಂದು ಅವ್ರು ನೋಡಿದೆ, ನಾಯಿಗಳು ನೋಡಿದೆ, ಅಧಿಕಾರಿಗಳು ಕಚ್ಚಡ ಕೆಲಸ. ಎಲ್ಲಿದ್ದೀರಾ ಹಾಕಿ ಇದನ್ನ ಬನ್ನಿ ಮಾಡಿ ಎಲ್ಲರಿಗೂ ಪ್ರಚಾರ ಮಾಡಿ. ಒಬ್ಬವ ಹೇಳಿದವರು ಅವಳು ತೋರಿಸಿದ್ರಲ್ಲ ಸ್ವಾಮಿ, ಪಬ್ಲಿಕ್ ಟಿವಿ ಯಾರು
ಕೊಟ್ಟಿಲ್ಲ ಭಗವಂತ, ನಮ್ಗೆ ಯಾರು ಅಧಿಕಾರ ಕೊಟ್ಟಿಲ್ಲ ಭಗವಂತ. ಅಲ್ಲಿ ನೋಡ್ತಾ ಇರ್ತಾನೆ, ಇಲ್ಲಿ ನೋಡ್ತಾ ಇರ್ತಾನೆ, ಭಗವಂತ ನೋಡ್ತಾ ಇರ್ತಾನೆ. ಬಂದು public ನಮಸ್ಕಾರ. ಅದೇ ನಾವು we came to check all the documents ಎಲ್ಲ ಸರಿ ಇದೆಯಾ, ಪ್ಲಸ್ ನಾಯಿಗಳನ್ನ ಕರೆಕ್ಟ್ ಜಾಗಕ್ಕೆ ಬಿಟ್ಟಿದಾರ, ನಂತರ ಆ ಜಿಯೋ ಟ್ಯಾಗ್ ಮಾಡಿದಾರಲ್ಲ ಅದೇ ಜಾಗಕ್ಕೆ ಬಿಟ್ಟಿದಾರ ಅದನ್ನ ಕನ್ಫರ್ಮ್ ಮಾಡಿ. ಯಾಕಂದ್ರೆ ಲಾಸ್ಟ್ ವೀಕ್ ನಾವು ಬಂದಾಗ ಅಡಾಪ್ಷನ್ ಅಂತ ಹೇಳಿದ್ರು, ಅದ್ರ ರೀತಿ ನಾವು ತಗೊಂಡೋಗ್ಬೇಕಿತ್ತು. ಬಟ್ ಏನೋ ಒಳ್ಳೆ ಡಿಸಿಷನ್ ಚೇಂಜ್ ಆಗಿದೆ, ಅದು ಒಳ್ಳೇದೇ ಅದು. ಹಾಗಾಗಿ ವಿ ಹ್ಯಾವ್ ಕಮ್ ಟು ರಿಕ್ವೆಸ್ಟ್ them to show all the proper documents. ನಮಸ್ಕಾರ. ನನ್ನ ಮಗ ಸರ್ ಕಾನೂನು ಪ್ರಕಾರ ಹೊರಗಡೆ ತರ್ತೀವಿ. ಹೌದು, ರಮಾ ಮೇಡಮ್ ಇಲ್ಲಿ ಬನ್ನಿ ಸ್ವಾಮಿ, ಸಿದ್ದರಾಮಯ್ಯ ಸರ್ ಅವರೇ. ಸ್ನೇಹಿತರೆ, ಇಷ್ಟೇ ಮ್ಯಾಟ್ರು. ABC ಸೆಂಟ್ರಿಗೆ ಬಂದಿದ್ದೀವಿ, ಇದನ್ನ ಬಿಡ್ಸೋಣ ಅಂತ. ನೋಡಿ, ಅವೆಲ್ಲ ಉಸಿರೇ ಇಲ್ಲ, ಸೈಲೆಂಟ್ ಆಗಿ ಮಲಗಿಬಿಟ್ಟಿದ್ದಾವೆ. ಏನೋ ಅದೇ ಜಾಗದಲ್ಲಿ ಬಿಟ್ಟಿದ್ದಾರೆ ಅಂತಾರೆ. ನಮ್ಗೆ ಅದೊಂಚೂರು ತೋರಿಸ್ಬಿಟ್ರೆ ಸಾಕು, ಇನ್ನು ಮಿಕ್ಕಿದವು ನಾವು ಅಡಾಪ್ಷನ್ ಮಾಡೋಣ ಅಂತ ಬಂದಿದ್ದೀವಿ. ಏನೊಂದು ಒಳ್ಳೇದಾಗ್ಲಿ, ನಾರಾಯಣನ ಉಳಿಸ್ಬೇಕು ರೀ. ಪಾಪ ಬೀದಿ ನಾಯಿಗಳು ಬೀದಿ ಮೇಲೆ ಇರಬೇಕು ರೀ. ಅವುಗಳನ್ನೆಲ್ಲ ಈ ಥರ ಕೂಡಾಕೋದು ಭಾಳ ಅನ್ಯಾಯ.